ಒಲೆ ಮಾಡುವಂಥ ಸೌದೆ ಒಲೆಯಲ್ಲಿ ಮಾಡುವಂಥ ಬಿರಿಯಾನಿ ಇದು ಚೆನ್ನಾಗಿದೆ, ಭಾಳಷ್ಟು ಚೆನ್ನಾಗಿದೆ ಟೇಸ್ಟ್. ಈಗ ಎಲ್ಲರಿಗೂ ಹಲೋ ನಮಸ್ತೆ, ಫುಡ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ. ಫ್ರೆಂಡ್ಸ್, ಇವತ್ತು ನಾವು ಬಂದಿವಿ ನೋಡಿ ಗಲ್ಲಿ ಬಿರಿಯಾನಿ ಮನೆ ಹೋಟೆಲ್. ಒಂಥರ 3 AM ಕಾನ್ಸೆಪ್ಟ್. ಇಲ್ಲಿ ರಿಂಗ್ ರೋಡ್. ಎಲ್ಲಿ ಅಂದ್ರೆ ಅಡ್ರೆಸ್ ಫುಲ್ ಲಾಸ್ಟ್ ಲೆಂಡರ್ಗೂ ನೋಡಿ ಲಾಸ್ಟ್ ಹೋಗ್ತೀರಿ. ಇವತ್ತು ಓಪನಿಂಗ್ ಇದೆ, ಓಪನಿಂಗ್ ಅಲ್ಲೇ ಬಂದಿದ್ದೀವಿ. ಇವತ್ತು ಇನ್ನೊಂದು ಬಿಗ್ ನ್ಯೂಸ್ ಏನಂದ್ರೆ, ಈ ಓಪನಿಂಗ್ ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ತುಂಬಾ ದೊಡ್ಡ ಆಕ್ಟರ್, ಒಂಥರ ಟೈಗರ್ ಅನ್ಬೋದು ಅವ್ರಿಗೆ, ಅವ್ರು ಬರ್ತಾ ಇದಾರೆ. ವಿಡಿಯೋ ಕೊನೆವರೆಗೂ ನೋಡಿ, ಅವ್ರಿಗೂ ತೋರಿಸ್ತೀನಿ. ಮತ್ತೆ ಈಗ ಓನರ್ ಇದ್ದಾರೆ, ಓನರ್ ಹತ್ರ ಮಾತಾಡೋಣ. ಏನ್ ಕಾನ್ಸೆಪ್ಟ್, ಸೌದೆ ಒಲೆ ಕಾನ್ಸೆಪ್ಟ್, 3 AM ಕಾನ್ಸೆಪ್ಟ್ ಈ ಏರಿಯಾದಲ್ಲಿ ಹೊಸದು. ಏರಿಯಾ ಯಾವುದು ಏನು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. ವಿಡಿಯೋ ಎಂಡಲ್ಲಿ ನೋಡಿ ಅಡ್ರೆಸ್ ಹೇಳ್ತೀನಿ. ಬನ್ನಿ ಈ ಓನರ್ ಹತ್ರ ಮಾತಾಡ್ಕೊಳ್ಳೋಣ. ಇವಾಗ ಓನರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ, ಕೇಳೋಣ ಇದ್ರ ಬಗ್ಗೆ ಕಾನ್ಸೆಪ್ಟ್ ಯಾವ ತರ ಇದು ಥಾಟ್ ಬಂತು ಎಲ್ಲ ಅವ್ರ ಹತ್ರ. ಹಾಯ್ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಚರಣ್ ಅಂತ. ಶಿವಗೌಡ ಅಂತ ಸರ್. ಇದು ಗಲ್ಲಿ ಬಿರಿಯಾನಿ ಮನೆ ಅಂತ ಈ ಕಾನ್ಸೆಪ್ಟ್ ಹೆಂಗ್ ಥಾಟ್ ಬಂತು ಸರ್? ನಾವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು 20-22 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಓಕೆನಾ? ಅದರಿಂದ ಏನಂತಂದ್ರೆ ಈ ಬಿರಿಯಾನಿ ಅನ್ನೋದು ಒಂದು 4 ವರ್ಷದಿಂದ ಮಾಡ್ತಾ ಇದ್ದೆ ನಾನು. ಅಂದ್ರೆ ಸ್ಪೆಷಲ್ ಬಿರಿಯಾನಿ ಅಂತ ಇಲ್ಲಿ ನಂದು ಇನ್ನೊಂದು ಬ್ರಾಂಚ್ ಇದೆ ಇಲ್ಲಿ 4 ಕಿಲೋಮೀಟರ್ ರೂಢಿ ಹತ್ರ. ಅದರಿಂದ ಏನಂತಂದ್ರೆ ಅಲ್ಲಿ ಬಂದು ನಮ್ಗೆ ತುಂಬಾ ಕೇಳ್ತಾ ಇದ್ರು ಒಂದು 3M ಬಿರಿಯಾನಿ ಮಾಡಿ ಅಂತ. ಬಟ್ ಆ ಟೇಸ್ಟ್ ಬೇರೆ ಈ ಟೇಸ್ಟ್ ಬೇರೆ, ಒಂದು ಟೇಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ, ಅಂದ್ರೆ ಅದು ಓಪನ್ ಇದೆ 3M ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದೀನಿ. ಮತ್ತೆ ಯಾವ ದಿನ ರಜೆ ಇರುತ್ತೆ ಸರ್? ರಜೆ ಒಂದು ನಿಮ್ಗೆ ಟ್ಯೂಸ್ಡೇ ಇರುತ್ತೆ, ಫ್ರೈಡೆ ಇರುತ್ತೆ, ಸಂಡೇ ಇರುತ್ತೆ. ಓನ್ಲಿ 3 days. ಅಂದ್ರೆ ಬೆಳಗ್ಗೆ 3 ಗಂಟೆಯಿಂದ 8 ಗಂಟೆಗೆ ಕ್ಲಾಸ್.
ಬಿರಿಯಾನಿ ಅಂತಲ್ಲ, ಕಾಲ್ ಸೂಪ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲ ಸಿಗುತ್ತೆ. ಗಲ್ಲಿ ಕಿಚನ್ ಅಂತ ನಾನು ಬೆಂಗಳೂರಲ್ಲಿ ತುಂಬಾ ಹೆಸರು ನೋಡಿದ್ದೀನಿ ಸರ್. ಇಲ್ಲಿ ಈ ತರ ಹೆಸರಿಂದ ಬೇರೆ ರೀತಿಯಲ್ಲಿ ಹೇಳ್ತಿಲ್ಲ, ಬಿರಿಯಾನಿ ಅನ್ನೋದು ತುಂಬಾ ನೋಡಿದಿದೆ. ನಮ್ದು ಮೇನ್ ರೋಡಿನ ಒಂದು ಚೂರು ಹೊರಗಡೆ ಇರೋದಕ್ಕೆ ಗಲ್ಲಿನ ಒಂದು ಕೇಳಿದ್ರೆ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ಒಂದು 4 ಜನ ಕೇಳಿದೆ ಫ್ರೆಂಡ್ಸ್ ಹತ್ರ, ಚೆನ್ನಾಗಿದೆ ಇಡಿ ಅಂತ ಅಂದ್ರು. ಅದಕ್ಕೋಸ್ಕರ ಗಲ್ಲಿ ಬಿರಿಯಾನಿ. ಇವಾಗ ನೋಡಿದ್ರೆ ಮೇಕಿಂಗ್ ಮಾಡೋ ಟೈಮಲ್ಲಿ ದಮ್ ನೀವೇ ಹೊಡಿತಾ ಇದ್ರು. ನೀವೇ ನಾನು ಬಿರಿಯಾನಿ ಮಾಡೋದು ಬಟ್ಟೆ ಅವರೇ ಮಾಡೋದು. ಓಕೆ, ಮಸಾಲೆ ನಂದು ರೆಸಿಪಿ ಎಲ್ಲ ನಾನೆಲ್ಲ ತಂದು ನಾನೇ ಮಾಡಿ ಗ್ರೈಂಡ್ ಮಾಡಿ ನಾವು ಓನ್ ಮಾಡೋದು. ಯಾಕೆಲ್ಲೂ ಮಾಡ್ಸಲ್ಲ, ಓನ್ ಆಗಿ ನಾನೇ ಮಾಡ್ತೀನಿ ಇವಾಗ ಮಾಡಿದ ಬಿರಿಯಾನಿ ಎಷ್ಟು ಕೆಜಿ ಇರ್ಬೋದು ಸರ್. ಇವಾಗ 120 ಕೆಜಿ ಇದೆ ಸರ್. 120 ಕೆಜಿ ಹೌದು ಸರ್. ಬಟ್ ಇದು ಕಸ್ಟಮರ್ಗೆ ನಾವು ಪಬ್ಲಿಕ್ ಮಾಡಿದ್ದಲ್ಲ, ಫ್ರೀ ಕೊಡ್ತಾ ಇದೀವಿ. ಇವತ್ತೊಂದು ದಿವಸ ಫ್ರೀ ಕೊಡ್ತಾ ಇದೀವಿ. ನ್ಯೂ ಇಯರ್ ಆಫರ್ ಮಾಡಿದ್ದೀವಿ. ನ್ಯೂ ಇಯರ್ ಆಫರ್ ಶುಕ್ರವಾರ ಮತ್ತೆ ಭಾನುವಾರ 2 ದಿವಸ ಒಂದು ಚಿಕನ್ ಬಿರಿಯಾನಿ ತಗೊಂಡು ಒಂದು ಚಿಕನ್ ಬಿರಿಯಾನಿ ಫ್ರೀ ಮಾಡಿದೀವಿ. 2 ಮಟನ್ ತಗೊಂಡ್ರೆ ಒಂದು ಕಬಾಬ್ ಫ್ರೀ ಮಾಡ್ತಾ ಇದೀವಿ. 2 ಡೇಸ್ ಮಾತ್ರ ಅದು. 1 ಇಯರ್ ಆಫರ್ ಅಂತ ಮಾಡಿದ್ರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವಾಗ ನಾವು ತಗೊಂಡಿದ್ವಿ ಗಲ್ಲಿ ಮನೆ ಬಿರಿಯಾನಿ. ಇದು 3am ಕಾನ್ಸೆಪ್ಟ್ ಈ ಏರಿಯಾಗೆ ಹೊಸದಾಗಿದೆ. ಏರಿಯಾ ಎಲ್ಲಿ ಅಂತ ಅಡ್ರೆಸ್ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ವರ್ಗು ವಿಡಿಯೋ ನೋಡಿ. ಓಪನಿಂಗ್ ಯಾರು ಬಂದಿದ್ರು ಅಂತ ನಿಮ್ಗೆ ಗೊತ್ತಿರ್ಬೋದು, ಮರಿ ಟೈಗರ್ ಅವ್ರದ್ದು ವಿಡಿಯೋ ಲಾಸ್ಟ್ ಬರುತ್ತೆ, ಅದು ಕೂಡ ಎಂಜಾಯ್ ಮಾಡಿ. ಇವಾಗ ನಾವು ತಗೊಂಡಿದ್ದೀವಿ ಇಲ್ಲಿ ನೋಡಿ, ಒಂದು ಮಟನ್ ಬಿರಿಯಾನಿ, ಇನ್ನೊಂದು ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ಯಾವ ತರ ಇದೆ, ಏನಿದೆ ಟೇಸ್ಟ್ ಅಂತ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಚಿಕನ್ ಬಿರಿಯಾನಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಇವತ್ತು ನಮ್ ಜೊತೆ ನಮ್ ಬ್ರದರ್ ಇದಾರೆ, ಸುನಿಲ್ ಅಂತ. ಅವರು ಹೇಳ್ತಾರೆ ಯಾವ ತರ ಇದೆ ಏನಿಲ್ಲ, ಚಿಕನ್ ಬಿರಿಯಾನಿ ಟೇಸ್ಟ್ ಯಾವ ತರ ಇದೆ ಅಂತ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಯಾವ ತರ ಇದೆ ಏನಿದೆ ಅಂತ. ಇದು ನೋಡಿ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ ಯಾವ ತರ ಇದೆ ಅಂತ. ಗ್ರೇವಿ ಜೊತೆ ತಗೊಂಡಿದೀವಿ ನೋಡಿ, ಯಾವ ತರ ಇದೆ, ಮಸಾಲೆ ಎಲ್ಲ ಸರಿಯಾಗಿ ಹಿಡಿದಿದೆ. ಟ್ರೈ ಮಾಡಿ ನೋಡೋಣ ಯಾವ ತರ ಇದೆ ಅಂತ. ಅಮೇಜಿಂಗ್. ಗ್ರೇವಿ ಇದು ಒಳ್ಳೆ ಕಾಂಬಿನೇಷನ್ ನೋಡಿ. ಪೀಸ್ ಯಾವ ತರ ಬಯಲಾಗಿದೆ, 2 ಬೆರಳಲ್ಲಿ ಮುರಿದಾಕ್ಬೇಕು ನೋಡಿ, ಚೂರ್ ಆಗ್ತಾ ಇದೆ. ಪೀಸ್ ತಿನ್ನೋಣ. ಪೀಸ್ಗೆ ಮಸಾಲೆ ಸರಿಯಾಗಿ ಇಟ್ಟಿದೆ. ಮಟನ್ ಬಿರಿಯಾನಿ ಮಸ್ಟ್ ಅಂತ ನಾನು ಹೇಳ್ತೀನಿ. ಸೂಪರ್. ಚಿಕನ್ ಬಿರಿಯಾನಿ ಯಾವ ತರ ಇದೆ ಟೇಸ್ಟ್ ಅಂತ ಬ್ರದರ್ ಹತ್ರ ಕೇಳ್ಕೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಚಿಕನ್ ಬಿರಿಯಾನಿ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರದರು ಮಟನ್ ಬಿರಿಯಾನಿ ಹೇಳಿದ್ದಾರೆ, ಇವಾಗ ನಾನು ಒಂದ್ಸರಿ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ನೋಡಿ ಪೀಸಸ್ ಚೆನ್ನಾಗಿದೆ, ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಗ್ರೇವಿ ಜೊತೆ ಸ್ವಲ್ಪ ಟ್ರೈ ಮಾಡೋಣ. ಗ್ರೇವಿ ಕೂಡ ಗ್ರೀನ್ ಕಲರ್ ಗ್ರೇವಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ ಹೇಳ್ಬೇಕಂದ್ರೆ, ನಾನು ಇಲ್ಲೇ ಬೀನಾನ್ಪುರದಲ್ಲೇ ಇರೋದು. ನನಗೆ ಇದು ತುಂಬಾ ಹತ್ರ ಇತ್ತು. ಯಾವಾಗಲೇ ಬೇಕಂದ್ರೆ ನಾವು ಇಲ್ಲಿ ಬಂದು ನಾನು ಕೂಡ ತಿಳ್ಕೊಬಹುದು. ನೀವು ಬಂದು ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಮಾತಾಡ್ತಾನೆ ಇದ್ದೀನಿ, ನಮ್ ಬ್ರದರ್ ಆಲ್ಮೋಸ್ಟ್ ಮುಗಿಸ್ಬಿಟ್ರು ನೋಡಿ. ಅವ್ರು ಮುಗಿಸಿದ್ದಾರೆ, ಯಾಕಂದ್ರೆ ಅವ್ರು ಏನು ಕೇಳಕ್ ಬರ್ತಾ ಇದ್ದೇನೆ ಅಂದ್ರೆ ಅಷ್ಟು ಟೇಸ್ಟ್ ಇದೆ ಇದು ನೋಡಿ. ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ ಅವರು, ಅಷ್ಟು ಟೇಸ್ಟ್ ಇದೆ. ನೀವು ಬಂದು ಟ್ರೈ ಮಾಡಿ ನೋಡಿ. ಏರಿಯಾ ಬಂದ್ಬಿಟ್ಟು ಎಲ್ಲಿ ಓಪನ್ ಆಗಿದೆ ಅಂದ್ರೆ 3am ಕಾನ್ಸೆಪ್ಟ್ ಹೊಸದಾಗಿ ಓಪನ್ ಆಗಿರೋದು. KR ಪುರಂ ರೈಲ್ವೆ ಸ್ಟೇಷನ್ ಇಂದ ಹಿಂಗೆ ಬಂದ್ರೆ ಬಿ ನಾರಾಯಣಪುರ ಬಸ್ ಸ್ಟಾಪ್, ಲವ್ರಿ ಕಾಲೇಜ್ ಹಿಂದೆ ಇಲ್ಲೇ ಈ ಹೋಟ್ಲ್ ಇದೆ, ಗಲ್ಲಿ ಬಿರಿಯಾನಿ ಮನೆ ಅಂತ. ನೀವು ಕೂಡ ಬಂದು ಎಂಜಾಯ್ ಮಾಡ್ಬೋದು. ಲೊಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಟಚ್ ಮಾಡಿದ್ರೆ ಸಾಕು, ಇಲ್ಲಿ ಬಂದು ನಿಲ್ಕೊಳ್ತೀರಾ. ಆರಾಮಾಗಿ ಎಂಜಾಯ್ ಮಾಡೋದು. ಬಿರಿಯಾನಿ ಮಾತ್ರ ಅಲ್ಲ, ತಟ್ಟೆ ಇಡ್ಲಿ, ಕಾಲ್ ಸೂಪು, ಬೋಟಿ ಎಲ್ಲ ಸಿಗುತ್ತೆ. ಬೆಳಗ್ಗೆ 3 ಗಂಟೆಯಿಂದ 10 ಗಂಟೆಗೆ ಎಲ್ಲ ಖಾಲಿ ಆಗುತ್ತೆ. ಇವತ್ತು ಓಪನಿಂಗ್ ಅಂತ ಬರೀ ಬಿರಿಯಾನಿ ಮಾಡಿದ್ದಾರೆ. ನಾಳೆಯಿಂದ ಆರಾಮಾಗಿ ಎಲ್ಲ ಎಂಜಾಯ್ ಮಾಡಿದ್ರು. ಅದ್ರ ಕೂಡ ಇನ್ನೊಂದು ವಿಡಿಯೋ ಬರುತ್ತೆ ಅತಿ ಶೀಘ್ರದಲ್ಲಿ. ಬಟ್ ಬೆಳಗ್ಗೆ ಬೇಗ ಬರ್ಬೇಕು, 10 ಗಂಟೆ ಮೇಲೆ ಬಂದ್ರೆ ಎಲ್ಲ ಖಾಲಿ ಆಗಿರುತ್ತೆ. ವಾರದಲ್ಲಿ 3 ದಿನ ಮಾತ್ರ ಇರುತ್ತೆ, ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿನ ಮಾತ್ರ. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ನೋಡಿ ಮರಿ ಪ್ರಭಾಕರ್ ಜೊತೆ ನಮ್ ಫೋಟೋ ಇದೆ, ಹೆಂಗ್ ಕಾಣಿಸ್ತಾ ಇದೆ ಸಿಂಹ ಮತ್ತೆ ಟೈಗರ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಕೀಪ್ ವಾಚಿಂಗ್ ಫುಡ್ ಪಾಯಿಂಟ್.
ಒಂದು ಕೆಲಸ ಮಾಡಿ ಹಿಂಗೆ ಕೊಡಿ ಹಿಂಗೆ ಬನ್ನಿ ಫಸ್ಟ್ ಇದಾ ಎಲ್ಲ ಇಲ್ಲಿ ನೋಡಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್. ಇವತ್ತು ನಮ್ಮ ಸ್ನೇಹಿತರಾದ ಚರಣ್ ಗೌಡರು ಹಾಗೆ ಶಿವಣ್ಣಗೌಡರು ಇಬ್ಬರು ಸೇರಿ ಒಂದು ಹೋಟೆಲ್ ಗಲ್ಲಿ ಕಿಚನ್ ಬಿರಿಯಾನಿ ಅಂತ ಮಾಡ್ತಿದ್ದಾರೆ. ಸೊ ಇದು ಮೊದಲನೇ ಶಾಖೆ ಅಲ್ಲ, ಇದು ಚರಣ್ಗೆ ಆ್ಯಕ್ಚುಲಿ ಮೊದಲನೇ ಶಾಖೆ. ನೀವು ಚರಣ್ ಅವ್ರಿಗೆ ಮೊದಲನೇ ಶಾಖೆ. ಸೊ ಇವತ್ತು ಪ್ರಾರಂಭ ಮಾಡಿದ್ದೀವಿ ಬಿರಿಯಾನಿ, ಗಲ್ಲಿ ಬಿರಿಯಾನಿ ಮನೆ. ಇದೊಂದು ಒಂದನೇ ಶಾಖೆ ಓಪನ್ ಆಗಿದೆ. 10ನೇ ಶಾಖೆ ಆಗಲಿ 100ನೇ ಶಾಖೆ ಇಡೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚ ಫುಲ್ಲು ಭಾಳಷ್ಟು ಫೇಮಸ್ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆಯದಾಗಲಿ. ಆ್ಯಂಡ್ ಇದು ಒಂದನೇದು ಆದಷ್ಟು ಬೇಗ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆಯದಾಗಲಿ ಚರಣ್, ತಮ್ಗೆ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಶಿವಗೌಡರು, ನಮ್ಮ ಲೋಕೇಶ್ ಗೌಡರು, ಹಾಗೆ ಮುಖ್ಯವಾಗಿ ಭಾಳ ತುಂಬಾ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೇಮ್ ಮೊನ್ನೆ ನಾವು ಮಾವಳ್ಳಿ ಬಿರಿಯಾನಿಗೆ ಹೋಗಿದ್ವಿ. ನಮ್ಮ ಬಬ್ಲುಗೌಡರವರು ಇಲ್ಲೇ ಇದ್ದಾರೆ. ಸೊ ಮಾವಳ್ಳಿ ಬಿರಿಯಾನಿ ಅದೇನು ಟೇಸ್ಟ್ ಕೊಟ್ಟಿದ್ದಾರೋ ಅದೇ ಥರ ಒಲೆ ಮಾಡುವಂಥ, ಸೌದೆ ಒಲೆಯಲ್ಲಿ ಮಾಡುವಂಥ ಬಿರಿಯಾನಿ ಇದು ಚೆನ್ನಾಗಿದೆ, ಭಾಳಷ್ಟು ಚೆನ್ನಾಗಿದೆ ಟೇಸ್ಟ್. ಈಗ ಎಲ್ಲರಿಗೂ ಊಟಕ್ಕೆ ಕುತ್ಕೊತೀವಿ, ಟೇಸ್ಟ್ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ನೋಡ್ರೆ ಬನ್ನಿ, ನೀವೇ ಇದನ್ನು ಸರ್ವ್ ಮಾಡ್ತೀರಾ? ಕರೆಕ್ಟಾಗಿ ಬರ್ತೀವಿ. ಫಸ್ಟು ಎಲ್ಲ ಟೇಬಲ್ ಬಬ್ಲು ಸರ್, ಇಲ್ಲಿ ಬನ್ನಿ ಸರ್. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ.